ಹಲೋ ಗಾಯ್ಸ್, ದಿಸ್ ಈಸ್ ಕಲ್ಪನಾ ರೆಡ್ಡಿ. ಇವತ್ತು ನಾವೆಲ್ಲರೂ ತೋಟಕ್ಕೆ ಬಂದಿದ್ದೀವಿ. ನಾನು, ನನ್ನ ಮಗ ಹಾಗೆ ನಮ್ಮ ಮನೆಯವರು. ಏನಕ್ಕೆ ಬಂದಿದ್ದೀವಿ ಅಂತ ಕೊನೆಗೆ ನಾನು ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಯಾರೂ ಸ್ಕಿಪ್ ಮಾಡೋದಿಲ್ಲ. ಎಂತೆಂಥ ವೀಡಿಯೋಸ್ನೇ ನೋಡ್ತೀರಾ ಅಂದರೆ ಇಂಥ ಹಳ್ಳಿ ವೀಡಿಯೋಗಳು ನೋಡೋದಿಲ್ಲ ಅಂತ ಹೇಳೋದಿಲ್ಲ. ಎಲ್ಲರೂ ನೋಡ್ತೀರಾ, ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ನೋಡಿ ಹಾಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈಗ ಅಷ್ಟೇ ನಾನು ವೀಡಿಯೋಸ್ ಮಾಡ್ತಿರೋದ್ರಿಂದ ನೀವು ನನಗೆ ಸಪೋರ್ಟ್ ಮಾಡಿದಷ್ಟು ನಾನು ಇನ್ನೂ ತುಂಬ ಒಳ್ಳೊಳ್ಳೆ ಕಂಟೆಂಟ್ನ ಇಟ್ಕೊಂಡು ವೀಡಿಯೋ ಮಾಡ್ತೀನಿ. ನಮ್ಮ ಹಳ್ಳಿಗೂ ಹಾಗೆಯೇ ಸಿಟಿ ಲೈಫ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸಿಟಿಯಲ್ಲಿ ಸ್ವಲ್ಪ ಬೇಜಾರಾಯಿತು ಅಂದರೆ ಮೂವಿಗೆ, ಶಾಪಿಂಗ್ಗೆ, ಇಲ್ಲಾಂದರೆ ಹೊರಗಡೆ ತಿರುಗಾಡಕ್ಕೆ ಹೋಗಿ ಅಮೌಂಟ್ ಖರ್ಚು ಮಾಡ್ಕೊತಾರೆ. ಆದರೆ ನಾವು ನಮ್ಮ ಹಳ್ಳಿಯಲ್ಲಿ ಬೇಜಾರಾಗ್ತಿದೆ ಅಂದರೆ, ಬೇಜಾರಾದರೆ ಏನಾಯಿತು ನಡಿ ತೋಟಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಆದರೂ ಬೇಜಾರಿಲ್ಲ, ಒಂಥರ ಖುಷಿ. ಯಾಕಂದರೆ ಅಲ್ಲಿರೋ ಗ್ರೀನರಿ, ಹಚ್ಚ ಹಸಿರು, ಚಿಲಿಪಿಲಿ ಅನ್ನೋ ಸೌಂಡ್, ಹಕ್ಕಿಗಳದ್ದು, ಇದನ್ನೆಲ್ಲ ನೋಡಿದ್ರೆ ಮನಸ್ಸಿಗಾಗಿರೋ ಬೇಜಾರೆಲ್ಲ ಹೋಗುತ್ತೆ. ಒಂಥರ ಫ್ರೆಶ್ ಗಾಳಿ, ಫ್ರೆಶ್ ವಾತಾವರಣ ನೋಡಿದ್ರೆ ನಮಗೂ ಒಂಥರ ಕಣ್ಣು ತುಂಬಿಕೊಂಡು ಖುಷಿಯಾಗುತ್ತೆ. ಹಾಗೆ ಈಗ ಸ್ವಲ್ಪ ತೋಟದಲ್ಲಿ ಓಡಾಡ್ತಾ ಏನಾದರೂ ಹಾಕಿರೋದನ್ನು ಸ್ವಲ್ಪ ನೋಡಿಕೊಂಡು ಕಿತ್ಕೊಳ್ಳೋದು, ಆ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಮನಸ್ಸಿಗೆ ಖುಷಿಯಾಗಿ. ನಾನು ಸ್ವಲ್ಪ ಪಾಪ್ಕಾರ್ನ್ನ ಕುಚ್ಕೊಂಡಿದ್ದೆ. ಹುಟ್ಟುತ್ತೋ ಇಲ್ವೋ ಅಂತ ಡೌಟ್ ಇತ್ತು, ಬಟ್ ಹುಟ್ಟಿದೆ. ನಾವು ಶಾಪಲ್ಲಿ ತಂದು ಮಾಡ್ಕೊಂಡು ತಿನ್ನೋದಕ್ಕಿಂತ ನಾವೇ ಮನೆಯಲ್ಲಿ ಫ್ರೆಶ್ ಆಗಿ ಬೆಳ್ಕೊಂಡು ಅವನ್ನ ಮಾಡ್ಕೊಂಡು ತಿಂದರೆ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಇರುತ್ತೆ. ಹಾಗೆಯೇ ಸ್ವಲ್ಪ ಸೊಪ್ಪಿನ ಬೀಜನ ಇಟ್ಕೊಂಡಿದ್ದೆ. ಅವಾಗಿನ್ನೂ ನಾನು ವೀಡಿಯೋ ಮಾಡ್ತಿರ್ಲಿಲ್ಲ, ಅವಾಗ ಇಟ್ಕೊಂಡಿದ್ದು ತುಂಬ ಚೆನ್ನಾಗಿತ್ತು. ಎಳೆ ಸೊಪ್ಪು, ಒಂದು ಕೊತ್ತಂಬರಿ, ಹಾಗೆ ಮೆಂತ್ಯ ಸೊಪ್ಪು, ಅದನ್ನು ಸ್ವಲ್ಪ ಕಿತ್ಕೊಂಡು, ಅದು ಸೊಪ್ಪನ್ನ ಕಿತ್ಕೊಂಡ್ಬಿಟ್ಟು ಸ್ವಲ್ಪ ಹಸಿ ತರಕಾರಿ, ಕ್ಯಾರೆಟು, ಮೂಲಂಗಿ ಈ ಥರ ಹಾಕ್ಕೊಂಡು ಪಲ್ಯ ಮಾಡ್ಕೊಂಡ್ರೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಹೀಗಾಗಿ ಸ್ವಲ್ಪ ಕಿತ್ಕೊಂಡೆ ದೊಡ್ಡದಾಗಲಿ ಅಂತ. ಮತ್ತು ನಾವು ಸ್ವಲ್ಪ ಮೆಕ್ಕೆಜೋಳ ಹಾಕಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹೆಂಗೆ ಒಂದು ಇಡೀ ಇಟ್ಕೊಂಡ್ರೆ ಅದು ಸಿಗ್ತಾ ಇರಲಿಲ್ಲ, ಅಷ್ಟು ದಪ್ಪ, ಅಷ್ಟು ಚೆನ್ನಾಗಿತ್ತು. ನನಗಂತೂ ಫುಲ್ ಖುಷಿ ಆಯಿತು. ಅದನ್ನು ಕಿತ್ಕೊಳ್ತಾ ಇದ್ದೀನಿ. ಬಟ್ ಏನು ಮಾಡಬೇಕು ರೆಸಿಪಿ ಅಂತ ಗೊತ್ತಾಗ್ತಿಲ್ಲ. ನಿಮ್ಗೆ ಏನಾದರೂ ಬೇಕಾದರೆ ಹೇಳಿ, ನಾನು ರೆಸಿಪಿನ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ. ಏನೋ ಒಂಥರ ಖುಷಿ ಆಗುತ್ತೆ. ಹಾಗೆಯೇ ಮುಗಿಸ್ಕೊಂಡು ಬಂದಾಗ ನಮ್ಮ ಮನೆಯವರು ಇಲ್ಲಿ ವಾಲಿಬಾಲ್ ಬಿಡಬೇಕಿತ್ತು ಕಡಲೆಕಾಯಿ ಗಿಡಕ್ಕೆ. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಬಕೆಟ್ಗೆ ನೀರು, ಹಾಗೆ ಡ್ರಮ್ಮಿಗೆ ನೀರು ತುಂಬಿಸ್ಕೊಂಡು. ಬಟ್ ಏನೇನೋ ಮಾಡ್ತಾ ಇದ್ರಪ್ಪ, ನನಗಂತೂ ಏನೂ ಅರ್ಥನೇ ಆಗಲಿಲ್ಲ ಇವ್ರು ಏನೇನು ಮಾಡಿದ್ರು ಅಂತ. ಏನೋ ಒಂಥರ ತೋಟಕ್ಕೆ ಬಂದು ಬೆಳೆ ಚೆನ್ನಾಗಿ ಬಂದು ಬೆಳೆ ಎದ್ದು ನಿಂತಿರೋದನ್ನು ನೋಡಿದ್ರೆ ಮನಸ್ಸಿಗೆ ಒಂಥರ ಖುಷಿಯಾಗುತ್ತೆ, ಯಾವುದೇ ಒಬ್ಬ ರೈತನಿಗೆ ಆಗಲಿ. ಹಾಗೆಯೇ ನನಗೂ ತುಂಬ ಖುಷಿ ಆಯಿತು. ಯಾಕಂತಂತ ಹೇಳಿದ್ರೆ, ನಾನು ಒಬ್ಬ ರೈತನ ಮಗಳು, ಹಾಗೆಯೇ ರೈತನ ಹೆಂಡತಿ. ಹೀಗಂತ ಹೇಳ್ಕೊಳ್ಳೋದಕ್ಕೆ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಅಂದರೆ ಖುಷಿ ಇದೆ. ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ರೈತನ ಹೆಂಡತಿ ಅಂತ. ಹಾಗೆ ನಾನು ಬರ್ತಾ ಇರಬೇಕಾದ್ರೆ ಸ್ವಲ್ಪ ಹಣ್ಣು ಸಿಕ್ತು. ಏನು ಹಣ್ಣು ಅಂತ ಗೆಸ್ ಮಾಡಿ ಕಮೆಂಟ್ ಹಾಕಿ. ಇಲ್ಲ ಅಂದರೆ ಗೊತ್ತಾಗಲಿಲ್ಲ ಅಂದರೆ ನಾನೇ ಹೇಳ್ತೀನಿ, ತೊಂಡೆ ಹಣ್ಣು ಅಂತ. ಈ ಹಣ್ಣು ತುಂಬ ಚೆನ್ನಾಗಿರುತ್ತೆ. ನಾವು ಚಿಕ್ಕವರಿದ್ದಾಗ ತುಂಬ ಅಂದರೆ ತುಂಬ ತಿಂತಿದ್ವಿ. ಇವಾಗೆಲ್ಲ ಸಿಗೋದು ಅಪರೂಪ ಆಗಿಬಿಟ್ಟಿದೆ. ಈ ಥರ ಹಳ್ಳಿಗಳಲ್ಲಿ ಮಾತ್ರ ನಾವು ನೋಡ್ಬೋದು. ಈ ಹಣ್ಣನ್ನು ನಾವು ತಿಂದುಬಿಟ್ಟು ಇದ್ರ ಸೊಪ್ಪನ್ನ ನಾವು ಸ್ಕೂಲ್ ಬೋರ್ಡಿಗೆ ಹಚ್ತಿದ್ವಿ. ತುಂಬ ಅದು ಬ್ಲ್ಯಾಕ್ ಆಗ್ತಿತ್ತು, ಹೊಸ ಬೋರ್ಡ್ ಇದ್ದಂಗೆ. ಅದಕ್ಕೆ ಯೂಸ್ ಮಾಡ್ತಾಯಿದ್ವಿ. ಇದು ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ನಮ್ಮದು ಒಂದು ತೋರಿಸ್ಬೇಕಿತ್ತು. ನಮ್ಮ ತೋಟದಲ್ಲಿ ಒಂದು ಬಾವಿ ಇದೆ. ಬಾವಿ ತುಂಬ ನೀರಿದೆ. ಅದು ಚಿತ್ರದುರ್ಗದಲ್ಲಿ. ಬಾವಿಯಲ್ಲಿ ನೀರಿರೋದೇನು ಹೊಸದಲ್ಲ, ಆದರೆ ಚಿತ್ರದುರ್ಗದಲ್ಲಿ ಇರೋದು ಹೊಸದು. ಯಾಕಂತ ಹೇಳಿದ್ರೆ ಅತಿ ಕಡಿಮೆ ಮಳೆ ಬೀಳೋ ಪ್ರದೇಶ ಅಂತ ಹೇಳಿದ್ರೆ ಅದು ನಮ್ಮ ಚಿತ್ರದುರ್ಗ ಚಳ್ಳಕೆರೆ ಅಂತ ಹೇಳ್ತಾರೆ. ಅಂಥ ಇದರಲ್ಲಿ ಮಳೆ ಬಂದು ಒಂದು ವರ್ಷ ಆಯಿತು. ಆ ಒಂದು ವರ್ಷದ ಹಿಂದೆ ಬಂದಿರೋ ನೀರು ಇವಾಗಲೂ ಸಹ ಹೋಗ್ತಾ ಇದೆ. ನೋಡಿ, ಇಲ್ಲಿ ನೋಡ್ತಾ ಇರೋ ನೀರು ಯಾವುದೋ ಚರಂಡಿದು ಅಲ್ಲ, ಅಥವಾ ಒಂದು ತೊಟ್ಟಿ ತುಂಬಿ ಹರಿತಾ ಇರೋ ನೀರು ಅಲ್ಲ. ಇದು ಭೂಮಿಯಿಂದ ಹುಕ್ಕಿ ಜೋಗಾಗಿ ಬರ್ತಾ ಇರೋ ಅಂಥ ನೀರು. ಈ ಬಿಸಿಲುನಾಡಲ್ಲಿ ಈ ಥರ ನೀರು ಬರ್ತಿದೆ ಅಂದರೆ ಒಂಥರ ಹೆಮ್ಮೆ, ಹಾಗೆ ನೋಡೋದಕ್ಕೆ ಖುಷಿ ಅಂತ ಅನಿಸುತ್ತೆ. ಒಂದ್ಸಲ ಕ್ಲೀನಾಗಿ ನೋಡಿ, ಅದು ನೀರು ಭೂಮಿಯಿಂದ ಬರ್ತಾ ಇರೋದು. ಇದೇ ಥರ ವೀಡಿಯೋಸ್ನ ನಾನು ನಿಮಗೆ ತೋರಿಸ್ತಾನೇ ಇರ್ತೀನಿ, ಅಪ್ಡೇಟ್ ಮಾಡ್ತಿರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಎಂತೆಂಥವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂತೆ, ಏನು ಅದರಲ್ಲಿ ಕಂಟೆಂಟ್ ಇರೋದಿಲ್ಲ, ಅವರಿಗೆ ಸಪೋರ್ಟ್ ಮಾಡ್ತೀರಾ. ಇನ್ನು ನಮ್ಮಂಥವ್ರಿಗೆ ಸಪೋರ್ಟ್ ಮಾಡದೇ ಇರೋದಿಲ್ಲ, ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.